ನಿಮ್ಮ ಹತ್ರ ಕೋಆಪರೇಟಿವ್ ಬ್ಯಾಂಕಲ್ಲಿ ಅಕೌಂಟ್ ಇದೆಯಾ? ನಿಮ್ದಿಲ್ಲ ಅಂದರೆ ನಿಮ್ಮ ಕುಟುಂಬದವ್ರದ್ದು ಅಥವಾ ನಿಮ್ಮ ಸ್ನೇಹಿತರ ಅಕೌಂಟ್ ಇದೆಯಾ? ಹಾಗಿದ್ರೆ ಖಂಡಿತ ಈ ವಿಡಿಯೋನ ನೋಡಿ. ನಿಮಗೆ ಗೊತ್ತಿರೋ ಹಾಗೆ ಬದಲಾಗ್ತಾ ಇರೋ ಕಾಲದಲ್ಲಿ ಡೇ ಬೈ ಡೇ ಕೋಆಪರೇಟಿವ್ ಬ್ಯಾಂಕ್ ಒಂದಲ್ಲ ಒಂದು ದಿವಾಳಿ ಆಗ್ತಾನೆ ಇದೆ. ಏನಕ್ಕೆ ದಿವಾಳಿ ಆಗ್ತಾ ಇದೆ ಹಾಗೂ ನೀವು ದುಡ್ಡಿಟ್ಟಿರೋ ಅಥವಾ ನೀವು ಸ್ನೇಹಿತರು ದುಡ್ಡಿಟ್ಟಿರೋ ನಿಮ್ಮ ಕುಟುಂಬ ದುಡ್ಡಿಟ್ಟಿರೋ ಕೋಆಪರೇಟಿವ್ ಬ್ಯಾಂಕ್ ಎಷ್ಟು ಸೇಫ್ ಅನ್ನೋದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಬಂದ್ಬಿಟ್ಟು ಎಲ್ಲ ಬ್ಯಾಂಕಿಂಗ್ ಸೆಕ್ಟರ್ನ ಅವರು ಕಂಟ್ರೋಲ್ ಮಾಡಿದ್ದೆ. ಹಾಗೂ ನಿಮಗೆ ಗೊತ್ತಿರೋ ಹಾಗೆ ಬ್ಯಾಂಕ್ಸ್ ಅಲ್ಲಿ ನಮಗೆ 5-6 ವಿಧಗಳಿದೆ. ಮೊದಲನೇದು ಬಂದು ಗೌರ್ಮೆಂಟ್ ಅಥವಾ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂತಾರೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಈ ಲಿಸ್ಟ್ ಆಲ್ರೆಡಿ ಇದೆ. ಅದು ನಿಮಗೆ SBI ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಅಥವಾ ನಿಮಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿರ್ಬೋದು, ಇದೆಲ್ಲ ಆಲ್ರೆಡಿ ನಿಮಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಅದೇ ರೀತಿಯಲ್ಲಿ ನಿಮಗೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಬರುತ್ತೆ. ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಯಾವುದು ಅಂತ ಹೇಳಿದ್ರೆ ನಿಮಗೆ ICICI ಬ್ಯಾಂಕ್ ಆಗಿರ್ಬೋದು, HDFC ಆಗಿರ್ಬೋದು, ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು. ಸೊ ಈ ರೀತಿಯಲ್ಲಿ ನಿಮಗೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಆಗಿರುತ್ತೆ. ಇದು ಬಿಟ್ಟು ಕರ್ನಾಟಕ ರಾಜ್ಯ ಬಂದಾಗ ಅಥವಾ ಕರ್ನಾಟಕ ಒಂದೇ ಅಲ್ಲ ಪ್ರತಿ ರಾಜ್ಯಕ್ಕೆ ಬಂದಾಗ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಒಂದು ಎಲ್ಲ ರಾಜ್ಯಗಳಲ್ಲಿ ಇದ್ದೇ ಇದೆ. ನಮ್ಮಲ್ಲಿ ಕರ್ನಾಟಕದಲ್ಲಿ ಬಹಳ ದೊಡ್ಡವಾದ ಕೋಆಪರೇಟಿವ್ ಬ್ಯಾಂಕ್ ಯಾರು ಅಂತ ಹೇಳಿದ್ರೆ ಅಪೆಕ್ಸ್ ಕೋಆಪರೇಟಿವ್ ಬ್ಯಾಂಕ್ ಅಂತ. ಅದು ಬಿಟ್ಟು ತುಂಬಾ ಸಲಿ ನಮ್ಮ ಬ್ಯಾಂಗ್ಳೂರ್ ಅಂತ ಮಹಾನಗರದಲ್ಲಿ ಕೂಡ ಒಂದೊಂದು ಏರಿಯಲ್ಲಿ ಕೂಡ 2-3 ಕೋಆಪರೇಟಿವ್ ಬ್ಯಾಂಕ್ ಇದ್ದೇ ಇರುತ್ತೆ. ನನ್ನ ಕೇಳಿದ್ರೆ ಎಲ್ಲ ಕೋಆಪರೇಟಿವ್ ಬ್ಯಾಂಕು ದಿವಾಳಿ ಆಗಿತ್ತ ಅಂತ ಹೇಳಿದ್ರೆ ಎಲ್ಲಾನು ಆಗದೆ ಇರ್ಬೋದು. ಬಟ್ ತುಂಬಾ ಸರಿ ಕೋಆಪರೇಟಿವ್ ಬ್ಯಾಂಕ್ ಆಲ್ರೆಡಿ ದಿವಾಳಿ ಅಂಚಿನಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಮಾತು ಕೇಳ್ಬೇಕಾದ್ರೆ ನಿಮಗೆ ರೋಷ ಕೋಪ ಎಲ್ಲ ಬರ್ಬೋದು. ಅದು ಹೆಂಗೆ ಹೇಳ್ತೀರಾ ಅಂತ ಅದಕ್ಕೆ ಪಾಯಿಂಟ್ಸ್ ನಾವು ನೆಕ್ಸ್ಟ್ ಹೇಳ್ತೀನಿ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಯಾವಾಗಲೂ ಟ್ರಸ್ಟ್ ಹಾಗೂ ನಂಬಿಕೆ ತುಂಬ ತುಂಬವೇ ಮುಖ್ಯ. ಅದೆಲ್ಲದಕ್ಕಿಂತ ಮಿಗಿಲಾಗಿ ಬ್ಯಾಂಕಿಗೆ ಯಾವಾಗಲೂ ಲಾಸ್ ಆಗಬಾರ್ದಂದ್ರೆ ಅವ್ರು ಯಾರಿಗೆ ಲೋನ್ ಕೊಡ್ತಾರಲ್ಲ ಕರೆಕ್ಟಾಗಿರೋರಿಗೆ ಲೋನ್ ಕೊಟ್ಟರೆ ಮಾತ್ರ ಅವ್ರು ಕೊಟ್ಟಿರೋ ದುಡ್ಡು ವಾಪಸ್ ಬರುತ್ತೆ. ಇದು ಬ್ಯಾಂಕಿಂಗ್ ಸಿಸ್ಟಮ್ ಪ್ರಿನ್ಸಿಪಲ್. ಹಾಗೂ ನಾನು ಏನಕ್ಕೆ ಕೋಆಪರೇಟಿವ್ ಬ್ಯಾಂಕ್ಸ್ ಏನು ಹೇಳಿದಿನ ತುಂಬ ಟಫ್ ಪೊಸಿಷನ್ ಇದೆ ಅಂತ ಹೇಳಿದ್ರೆ 2-3 ರೀಸನ್ಗೋಸ್ಕರ ಸ್ನೇಹಿತರೆ. ಮೊದಲನೇದಾಗಿ ಹೇಳ್ತೀನಿ ಸ್ನೇಹಿತರೆ, ನೀವು ಯಾವುದೇ ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು, ನೀವು ಸರಿಸುಮಾರು ನೋಡಬೇಕಾದ್ರೆ 3 ವರ್ಷಕ್ಕೊಂದ್ಸಲ 5 ವರ್ಷಕ್ಕೊಂದ್ಸಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಚೇಂಜ್ ಆಗ್ತಾರೆ. ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಚೇಂಜ್ ಆಗಬೇಕಾದ್ರೆ ನನಗೆ ಈಗಲೂ ಆಶ್ಚರ್ಯ ಆಗ್ಬೋದು. ಯಾವ MLA ಅಥವಾ ಯಾವ ಕೌನ್ಸಿಲ್ ಎಲೆಕ್ಷನ್ಗೂ ಕಡಿಮೆ ಇಲ್ಲ. ಎಲೆಕ್ಷನ್ ನಿಂತ್ಕೊಬೇಕಂತ ಹೇಳಿದ್ರೆ ಅಷ್ಟು ಜನ ಪೈಪೋಟಿ ಇದ್ದೇ ಇರ್ತಾರೆ. ನನಗೊಂದು ಮಾತು ಹೇಳಿ ಸ್ನೇಹಿತರೆ, ಏನಕ್ಕೆ ಬ್ಯಾಂಕ್ ಡೈರೆಕ್ಟರ್ಸ್ ಆಗ್ಬೇಕಂತ ಅಷ್ಟು ಪೈಪೋಟಿಯಲ್ಲಿ ನಿಂತ್ಕೊತಾರೆ? ಯಾಕಂತ ಹೇಳಿದ್ರೆ ಅಲ್ಲಿ ರಾಜಕೀಯ ಹಸ್ತಕ್ಷೇಪ ಇದ್ದೇ ಇರುತ್ತೆ. ಅದೊಂದೇ ಅಲ್ಲ ಸ್ನೇಹಿತರೆ, ರಾಜಕೀಯ ಹಸ್ತಕ್ಷೇಪ ಆದಾಗ ಆ ಬ್ಯಾಂಕಿನ ವ್ಯವಸ್ಥೆ ಏನಾಗ್ಬೋದು ಅಥವಾ ಅದರಿಂದ ಲೋನ್ಸ್ ಎಲ್ಲ ಹೇಗಾಗ್ಬೋದು ಅಂತ ನಾನು ಏನು ಹೇಳೋದೆಲ್ಲ ನಿಮ್ಗೆ ಹೋಗಿ ಬಿಟ್ಟಿದ್ದು. ಎರಡನೇದಾಗಿ ಏನಾಗ್ತಾ ಇದೆ ಅಂದರೆ ಟೆಕ್ನಾಲಜಿ ಬದಲಾಗ್ತಾ ಇರೋ ಕಾಲದಲ್ಲಿ ಈ ಕೋಆಪರೇಟಿವ್ ಬ್ಯಾಂಕ್ಸ್ ಮಾಡರ್ನ್ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸಫಲ ಆಗಿದೆ ಅಂತ ಹೇಳಿದ್ರೆ ಪ್ರಾಯಶಃ ಎಲ್ಲ ಕೋಆಪರೇಟಿವ್ ಬ್ಯಾಂಕು ಕೂಡ ಸಕ್ಸಸ್ಫುಲ್ ಆಗಿಲ್ಲ. ಮೂರನೇದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ರಿಸ್ಕ್ ಅಸೆಸ್ಮೆಂಟ್ ಇರುತ್ತಲ್ಲ. ಕೆಲವು ಬ್ಯಾಂಕ್ಸ್ ಅಲ್ಲೆಲ್ಲ ನೀವು ದೊಡ್ಡ ಬ್ಯಾಂಕ್ಸ್ ಅಲ್ಲೆಲ್ಲ ನೋಡಿ ಅಲ್ಲಿ CFA CA ಅಥವಾ ತುಂಬ ಜನ ಓದ್ಕೊಂಡಿರೋರಲ್ಲಿ ಅಡ್ಮಿನಿಸ್ಟ್ರೇಟರ್ಸ್ ಆಗಿರ್ತಾರೆ. ಬಟ್ ಎಲ್ಲ ಕೋಆಪರೇಟಿವ್ ಬ್ಯಾಂಕಲ್ಲಿ ಅಂತ ಅವ್ರಿಗೆ ಸ್ಕಿಲ್ ಸೆಟ್ ಇರೋ ಎಂಪ್ಲಾಯೀಸು ಎಲ್ಲ ಕೋಆಪರೇಟಿವ್ ಬ್ಯಾಂಕಲ್ಲಿ ಹೈಯರ್ ಲೆವೆಲ್ಸಲ್ಲಿ ಇರೋದಿಲ್ಲ. ಹಾಗೂ ಎಲ್ಲದಕ್ಕಿಂತ ಮಿಗಿಲಾಗಿ ಸ್ನೇಹಿತರೆ, ನಾನು ಆಗಲೇ ಹೇಳಿದ್ನಲ್ಲ, ಸೊ ತುಂಬ ಸಲ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಕುಟುಂಬದ ಸದಸ್ಯರೇ ಕೂಡ ಒಂದು ಬ್ರಾಂಚಲ್ಲಿ ಇರ್ಬೋದು ಅಥವಾ ತುಂಬ ಸಲ ಪಕ್ಷಪಾತ ಆಗ್ಬಿಟ್ಟು ಅಪಾಯಿಂಟ್ಮೆಂಟಲ್ಲಿ ಪಕ್ಷಪಾತ ಆಗಿರ್ಬೋದು, ಲೋನ್ ಕೊಡೋದ್ರಲ್ಲಿ ಇವ್ರಿಗೆ ಪಕ್ಷಪಾತ ಆಗಿರ್ಬೋದು. ಎಲ್ಲ ರೀಸನ್ಸಲ್ಲಿ ಕೋಆಪರೇಟಿವ್ ಬ್ಯಾಂಕ್ಸಲ್ಲಿ ಯಾವತ್ತಿದ್ದು ರಿಸ್ಕ್ ಇದ್ದೇ ಇದೆ ಸ್ನೇಹಿತರೆ. ಸೊ ಅದರಿಂದ ಇದನ್ನೆಲ್ಲ ಕಂಪೇರ್ ಮಾಡಿಕೊಂಡು ಈಗಲೂ ಹೇಳಿ ಸ್ನೇಹಿತರೆ, ಈ ಮಾತು ಹೇಳ್ಬೇಕಾದ್ರೆ ಎಲ್ಲ ಕೇಳ್ತೀರಾ, ಅದೇಂಗೆ ಹೇಳ್ತೀರಾ? ಈ ಕೋಆಪರೇಟಿವ್ ಬ್ಯಾಂಕ್ ತುಂಬ ಉತ್ತಮವಾದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಡೆಸ್ತಾ ಇದ್ದಾರೆ. ಈ ಬ್ಯಾಂಕ್ ಬಂದು ಒಳ್ಳೆ ಪ್ರೆಸಿಡೆಂಟ್ ಇದ್ದಾರೆ, ಒಳ್ಳೆ ಸೆಕ್ರೆಟರಿ ಇದ್ದಾರೆ. ನೀವು ಹೇಳೋದು ಖಂಡಿತ ಸತ್ಯ ಸ್ನೇಹಿತರೆ. ಬಟ್ ಆದರೆ ಬದಲಾಗ್ತಾ ಇರೋ ಕಾಲದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಕೋಆಪರೇಟಿವ್ ಬ್ಯಾಂಕ್ಸ್ 20 ವರ್ಷ 30 ವರ್ಷಕ್ಕೆ ಮುಂಚೆ ತುಂಬ ರಿಲೆವೆಂಟ್ ಇದ್ದೇ ಇತ್ತು. ಯಾಕಂತ ಹೇಳಿದ್ರೆ ಆ ದಿನ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಂದ್ರೆ ಎಸ್ಪೆಷಲಿ ಸಾಮಾನ್ಯ ವರ್ಗದವ್ರ ಕೈಯಲ್ಲಿ ಅದು ಅಸಾಧ್ಯವೇ ಸರಿ. ಆ ದಿನದಲ್ಲಿ ಕೋಆಪರೇಟಿವ್ ಬ್ಯಾಂಕ್ಸ್ ತುಂಬ ಒಳ್ಳೆ ಪಾತ್ರವನ್ನು ಸಮಾಜದಲ್ಲಿ ನಿರ್ವಹಿಸಿದೆ. ಯಾಕಂತ ಹೇಳಿದ್ರೆ ಯಾವಾಗ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಥವಾ ಪ್ರೈವೇಟ್ ಬ್ಯಾಂಕ್ಸ್ ಇರಲಿಲ್ಲ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು ಸಾಮಾನ್ಯ ಜನನ ದೂರ ತಳ್ತಾ ಇದ್ರು. ಅಕೌಂಟ್ ಓಪನ್ ಮಾಡಬೇಕಂದ್ರೆ ಅದು ತೊಗೊಂಬನ್ನಿ ಅಂತ ಕಾಲದಲ್ಲಿ ಕೋಆಪರೇಟಿವ್ ಬ್ಯಾಂಕ್ಸು ನಮ್ಮ ರೈತರಿಗಾಗಿರ್ಬೋದು, ಸಾಮಾನ್ಯ ವರ್ಕಿಂಗ್ ಪಾಪ್ಯುಲೇಷನ್ಗಾಗಿರ್ಬೋದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಸೇವಿಂಗ್ನ ಹ್ಯಾಬಿಟ್ನ ಅವರೇ ಕಲಿಸ್ಕೊಟ್ಟಿದ್ದೆ ಅವರು. ಅದೆಲ್ಲ ಆಗಿರ್ಬೋದು ಸ್ನೇಹಿತರೆ. ಬಟ್ ಆದರೆ ಬದಲಾಗ್ತಾ ಇರೋ ಕಾಲದಲ್ಲಿ ಈಗಲೂ ನಾನು ಕೋಆಪರೇಟಿವ್ ಬ್ಯಾಂಕಲ್ಲಿ ಡಿಪೆಂಡ್ ಆಗ್ತೇನೆ ಅಂದರೆ ಡಿಪೆಂಡ್ ಆಗ್ಬೋದು ಅಂತ ತೊಂದರೆ ಇಲ್ಲ. ಬಟ್ ನಿಮ್ಮ ದುಡ್ಡು ಸೇಫ್ ಅಂತ ಹೇಳಿದ್ರೆ ಹೌದು, ಸರ್ಟನ್ ಎಕ್ಸ್ಟೆಂಟ್ ತನಕ ತುಂಬ ಸೇಫ್ ಇದೆ. ಯಾಕಂತ ಹೇಳಿದ್ರೆ RBI ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ಒಂದು ಡೆಪಾಸಿಟ್ಗೂ ಕೂಡ 5 lakh rupees ಡೆಪಾಸಿಟ್ DGCA ಅಂತ ಇರುತ್ತೆ. ಅಂದರೆ ಡೆಪಾಸಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ ಡೆಪಾಸಿಟ್ ಇನ್ಶೂರೆನ್ಸ್ ಆಗಿದೆ. ಅಂದರೆ ಎಕ್ಸಾಂಪಲ್ ನನ್ನ ಅಕೌಂಟಲ್ಲಿ 3 ಲಕ್ಷ ಇಟ್ಟಿರ್ತಾನೆ, 4 ಲಕ್ಷ ಇಟ್ಟಿರ್ತಾನೆ, 5 ಲಕ್ಷ ಇಟ್ಟಿರ್ತೀವಿ ನಾವು. ಅಪ್ಪಿ ಬ್ಯಾಂಕ್ ದಿವಾಳಿ ಆಯಿತು ಅಂದರೆ ನನಗೆ 5 ಲಕ್ಷ ರೂಪಾಯಿ ಗ್ಯಾರಂಟಿ ಬಂದೇ ಬರುತ್ತೆ. ಇದು RBI ಪ್ರತಿಯೊಂದು ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ಗೂ ಕೂಡ ಒಂದೊಂದು ಬ್ಯಾಂಕು ಕೂಡ ಆಲ್ರೆಡಿ ಅದನ್ನು ಡೆಪಾಸಿಟ್ ಇನ್ಶೂರೆನ್ಸ್ ಅಂತೂ ಗ್ಯಾರಂಟಿ ಇದ್ದೇ ಇದೆ. ಸೊ ಆ ರೀತಿಯಲ್ಲಿ ಯೋಚನೆ ಮಾಡಾಕಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಅಥವಾ ಯಾವುದೇ ಕೋಆಪರೇಟಿವ್ ಬ್ಯಾಂಕಲ್ಲಿ ದುಡ್ಡು ಇಟ್ಟಿದ್ರು ಕೂಡ ಅದು 5 ಲಕ್ಷ ರೂಪಾಯಿ ಇದ್ದರೆ
ಆ ದುಡ್ಡು ಏನೂ ಆಗಲ್ಲ, ತುಂಬ ಸೇಫ್. ನಾಳೆ ದಿನ ಬ್ಯಾಂಕ್ ದಿವಾಳಿದ್ರು ಕೂಡ ನಿಮ್ಗೆ ಆ ದುಡ್ಡು ಬಂದೇ ಬರುತ್ತೆ. ನೀವು ಯಾರನ್ನ ಆಲ್ರೆಡಿ ಪೆನ್ಷನ್ನ ಪಡಿತಾ ಇರ್ಬೋದು ಅಥವಾ ರಿಟೈರ್ಡ್ ಆಗಿರ್ತಾರೆ, ಅವರು 5 ಲಕ್ಷ ಮೇಲೆ ಇಟ್ಟಿದ್ರೆ ಅಲ್ಲಿ ರಿಸ್ಕ್ ಇದೆ ಅಂದರೆ ರಿಸ್ಕ್ ಇದ್ದೇ ಇದೆ ಸ್ನೇಹಿತರೆ. ನೀವು ಹೇಳ್ಬೋದು ರಿಸ್ಕ್ ಎಲ್ಲ ಕಡೆ ಇದೆ, ಲೈಫಲ್ಲಿ ಎಲ್ಲ ಕಡೆ ಇದೆ. ಬ್ಯಾಂಕಲ್ಲಿ ಇದ್ರೆ ನಾನು ನಾಳೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀನಿ, ನನಗೆ ಅದನ್ನ ಗಾಡಿ ಬಂದು ಕೂತ್ಬಿಟ್ರೆ ಅದು ರಿಸ್ಕ್ ಇಲ್ಲ ಅಂದರೆ ಸಂತೋಷ. ಬಟ್ ಇಲ್ಲ, ನಾನು ಅದೇ ಬ್ಯಾಂಕಲ್ಲೇ ದುಡ್ಡು ಇಡ್ತೀನಿ, ನನಗೆ ಆ ಬ್ಯಾಂಕ್ 20 ವರ್ಷದಿಂದ ಪರಿಚಯ, 31 ವರ್ಷ, ನನಗೆ ಅವಿನಾಭಾವ ಸಂಬಂಧ, ಆ ಬ್ಯಾಂಕ್ ಬಿಟ್ಟು ಬೇರೆ ಹೋಗಲ್ಲ ಅಂದರೆ ಪ್ರಾಯಶಃ ನೀವು ಏನು 20 ಲಕ್ಷ ಇಟ್ಟಿರ್ತೀರೋ, 30 ಲಕ್ಷ ಇಟ್ಟಿರ್ತೀರೋ, ಕುಟುಂಬದ 3-4 ಜನ ಹೆಸರಲ್ಲಿ ಇಡಿ. ನಾಳೆ ದಿನ ಬ್ಯಾಂಕಿಗೆ ಏನೇ ಆಯಿದ್ರು ಪರವಾಗಿಲ್ಲ, 5-5 ಲಕ್ಷ ಅಟ್ಲೀಸ್ಟ್ ಒಂದು 4 ಜನಕ್ಕೆ ಬರುತ್ತೆ. ಎಲ್ಲ ಮಿಗಿಲಾಗಿ ಸ್ನೇಹಿತರೆ, ಈಗಲೂ ನನಗೆ ಹೇಳಿ ಏನಕ್ಕೆ ಕೋಆಪರೇಟಿವ್ ಬ್ಯಾಂಕ್ಸಲ್ಲಿ ಇರ್ತಾರೆ ದುಡ್ಡು ಅಂದರೆ 2 ರೀಸನ್ಗೋಸ್ಕರ. ಒಂದೇನು ಅಂತ ಹೇಳಿದ್ರೆ ಮನೆ ಪಕ್ಕ ಇರುತ್ತೆ ಅಂತನೋ ಅಥವಾ ಬ್ಯಾಂಕ್ ಮ್ಯಾನೇಜರ್ ಪರಿಚಯ ಅಂತನೋ, ಅದೊಂದು ಕಾರಣ. ಅಂದರೆ ಎರಡನೇ ಕಾರಣ, ತುಂಬ ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ, ನನಗೆ ಪ್ರೈವೇಟ್ ಬ್ಯಾಂಕು ಅಥವಾ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ನನಗೆ 7%, 8% ಬಡ್ಡಿ ಕೊಡ್ತಾರೆ. ಆದರೆ ಈ ಕೋಆಪರೇಟಿವ್ ಬ್ಯಾಂಕ್ ಅವರು ನನಗೆ 1.5% ಅಥವಾ 2% ಜಾಸ್ತಿ ಬಡ್ಡಿ ಕೊಡ್ತಾರೆ ಅಂತ. ಸ್ನೇಹಿತರೆ, ಅದನ್ನೇ ಹೇಳೋಕ್ಕೆ ಬಯಸ್ತೀನಿ, ಇದು ತಪ್ಪಲ್ಲ ಸ್ನೇಹಿತರೆ. ಬಟ್ 1%, 2% ಬಡ್ಡಿ ಆಸೆಗೋಸ್ಕರ ನೀವು ಎಂಥ ರಸಲನ್ನ ಕಳ್ಕೊಳಕ್ಕೆ ರೆಡಿ ಇದ್ದೀರಾ? ಇಲ್ಲೊಂದು ಕಡೆ ಬ್ಯಾಂಕ್ ಅವ್ರು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ತಾರೋ ಬಿಡ್ತಾರೋ, ಬಟ್ ಇಂಟರ್ನಲ್ ನೀವು ಒಂದು ಕಡೆ ಯೋಚನೆ ಮಾಡಬೇಕಲ್ಲ. 10 ಲಕ್ಷ ರೂಪಾಯಿ ಡೆಪಾಸಿಟ್ ಇಡ್ತೀನಿ, ನಂಗೆ 1% ಜಾಸ್ತಿ ಬಡ್ಡಿ ಬಂತಂದು 800 ರೂಪಾಯಿ, ನಾನು 800 ರೂಪಾಯಿಗೋಸ್ಕರ 10 ಲಕ್ಷ ರೂಪಾಯಿ ನನ್ನ ರಿಸ್ಕ್ ತೊಗೊಳಕ್ಕೆ ನಾನು ರೆಡಿ ಇದ್ದೀನ? ಅಷ್ಟೇ ರಿಸ್ಕ್ ತೊಗೊಂತಂದ್ರೆ ಒಳ್ಳೆ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ 5 ವರ್ಷದಲ್ಲಿ ನಿಮ್ಮ ದುಡ್ಡನ್ನು ಚೆನ್ನಾಗಿ ಗ್ರೋ ಆಗೇ ಆಗುತ್ತೆ, ಹೌದಲ್ವಾ? ಓಕೆ, ಆದ್ದರಿಂದ ನಾನೇನು ಹೇಳ್ತಾ ಇದ್ದು ಅಂದರೆ, ನಿಮಗೆ ಕೋಆಪರೇಟಿವ್ ಬ್ಯಾಂಕಲ್ಲಿ ಒಳ್ಳೆ ಕೋಆಪರೇಟಿವ್ ಬ್ಯಾಂಕ್ ಇದನ್ನ ಜನ ನಡೆಸ್ತಾ ಇದ್ದಾರೆ, ಈಗಲೇ ಜನ ನಡೆಸ್ಕೊಂಡಿದ್ದಾರೆ. ಬಟ್ ಎಲ್ಲನೂ ಅದೇ ರೀತಿಯಲ್ಲಿ ನಡ್ಸ್ಕೊಂಡು ಹೋಗೋಕೆ ಆಗಿತ್ತಾ ಅಂತ ಹೇಳಿದ್ರೆ ಪ್ರಾಯಶಃ ತುಂಬ ಕಷ್ಟ ಸ್ನೇಹಿತರೆ ಬರೋ ದಿನಗಳಲ್ಲಿ. ನನಗೆ ಇನ್ನೂ ಮುಖ್ಯವಾಗಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ದುಡ್ಡು ಕಡೆ ಪಕ್ಷ ಕೋಆಪರೇಟಿವ್ ಬ್ಯಾಂಕಲ್ಲಿದ್ದರೂ ಪರವಾಗಿಲ್ಲ, ನಿಮ್ಗೆ 5 ಲಕ್ಷ ರೂಪಾಯಿ ಗ್ಯಾರಂಟಿ ಇದೆ. ಆದರೆ ಇನ್ನೂ ಅರ್ಧಕ್ಕರ್ಧ ಜನ ಕೋಆಪರೇಟಿವ್ ಬ್ಯಾಂಕಲ್ಲಿ ಕೂಡ ದುಡ್ಡು ಇಟ್ಟಿಲ್ಲ ಸ್ನೇಹಿತರೆ, ಕೋಆಪರೇಟಿವ್ ಸೊಸೈಟಿಲಿ ಇಟ್ಟಿದ್ದಾರೆ ದುಡ್ಡು. ಕೋಆಪರೇಟಿವ್ ಸೊಸೈಟಿ ಏನಂತ ಹೇಳಿದ್ರೆ, ಖಂಡಿತ ಹೇಳ್ತೀನಿ ಸ್ನೇಹಿತರೆ, RBI ನೋಡಿ, ಒಂದು ಆರ್ಟಿಕಲ್ RBI ಕ್ಲಿಯರ್ ಆಗಿ ಹೇಳಿದೆ, ಕೋಆಪರೇಟಿವ್ ಸೊಸೈಟಿ ಯಾವುದೇ ಕಾರಣಕ್ಕೂ ಬ್ಯಾಂಕ್ ಅಂತ ವರ್ಡ್ನ ಪದವನ್ನು ಯೂಸ್ ಮಾಡೋಂಗಿಲ್ಲ, ಹಾಗೂ RBIಗೆ ಯಾವುದೇ ರೀತಿ ಸಂಬಂಧ ಇಲ್ಲ, ಅವ್ರು ಕಂಟ್ರೋಲ್ ಮಾಡೋದಿಲ್ಲ. ಇದು ತನ್ನ ರಾಜ್ಯದಲ್ಲಿರೋ ಸಹಕಾರಿ ಇಲಾಖೆ ಕಂಟ್ರೋಲಲ್ಲಿ ಬರುತ್ತೆ. ರಾಜ್ಯದಲ್ಲಿರೋ ಸಹಕಾರಿ ಇಲಾಖೆ ಎಷ್ಟು ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನ ನಿಮ್ಮ ಊಹೆಗೆ ಬಿಡ್ತೀನಿ ನಾನು, ಆಯಿತಾ? ಯಾಕಂತ ಹೇಳಿದ್ರೆ, ಸಹಕಾರ ಅಥವಾ ಕೋಆಪರೇಟಿವ್ ಸೊಸೈಟಿ ನೀವು ದುಡ್ಡಿಟ್ರೆ ಬ್ಯಾಂಕಲ್ಲಿದ್ದರೂ 5 ಲಕ್ಷ ರೂಪಾಯಿ ಬರುತ್ತೆ. ಬಟ್ ಕೋಆಪರೇಟಿವ್ ಸೊಸೈಟಿಲಿ ಅದರ ರೂಲ್ಸ್ ರೆಗ್ಯುಲೇಷನ್ ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ, ಹಾಗೂ ಅದರಲ್ಲಿ ನಿಮಗೆ ಎಲ್ಲನೂ ರೂಲ್ಸ್ ಪ್ರಕಾರ ಮಾಡ್ತಾರೆ ಅಂದರೆ ಪ್ರಾಯಶಃ ಆಗೋದಿಲ್ಲ. ಹಾಗೂ ಇಲ್ಲಿ ಏನಾಗಿದೆ ಅಂದರೆ RBI ಕಂಟ್ರೋಲ್ ಕೂಡ ಇರೋದಿಲ್ಲ. ನನಗೆ ಇನ್ನೊಂದು ತುಂಬ ಬೇಜಾರಾಗೋ ಸಂಗತಿ ಏನಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಭಾರತದಲ್ಲಿ ವರ್ಣ ಅಥವಾ ನೀವೇನು ಹೇಳ್ತೀರಾ ಜಾತಿ ವ್ಯವಸ್ಥೆ ತುಂಬ ಇದೆ. ಈ ಜಾತಿ ವ್ಯವಸ್ಥೆ ಯಾವ ಎಕ್ಸ್ಟೆಂಟ್ ತನಕ ಹೋಗಿದೆ ಅಂದರೆ, ಸುಮಾರು 100 ಜಾತಿ ಇದ್ರೆ, 100 ಜಾತಿಗೂ ಕೂಡ ಒಂದೊಂದು ಕೋಆಪರೇಟಿವ್ ಸೊಸೈಟಿ ಇದ್ದೇ ಇರುತ್ತೆ. ಈ ಜಾತಿಯವ್ರದ್ದು, ಈ ಜನಾಂಗದವ್ರದ್ದು ಒಂದು ಕೋಆಪರೇಟಿವ್ ಸೊಸೈಟಿ, ಆ ಜನಾಂಗದವ್ರ ಒಂದು ಕೋಆಪರೇಟಿವ್ ಸೊಸೈಟಿ. ಪ್ರತಿಯೊಬ್ಬರು ಕೂಡ ಅಯ್ಯೋ ನಮ್ಮ ಜನಾಂಗದವ್ರದಲ್ಲ ಅಂತ 50,000, 1 ಲಕ್ಷ, 2 ಲಕ್ಷ ತೊಗೊಂಡೋಗಿ ಇಟ್ಟಿರ್ತಾರೆ. ಅದೊಂದೇ ಅಲ್ಲ, ಎಷ್ಟೋ ಕಡೆ ಏರಿಯಲ್ಲಿ ಒಂದು ಕೋಆಪರೇಟಿವ್ ಸೊಸೈಟಿ ಇರುತ್ತೆ. ರಾಜಾಜಿನಗರದಲ್ಲಿ ಒಂದು ಕೋಆಪರೇಟಿವ್ ಸೊಸೈಟಿ, ಅಥವಾ ನಿಮ್ಗೆ ಏನು ಯಶವಂತಪುರ ಅಂದರೆ ಯಶವಂತಪುರಲ್ಲಿ ಒಂದು ಕೋಆಪರೇಟಿವ್ ಸೊಸೈಟಿ, ಅಥವಾ ಯಶವಂತಪುರ ಕ್ಷೇಮಾಭಿವೃದ್ಧಿ ಕೋಆಪರೇಟಿವ್ ಸೊಸೈಟಿ ಅಂತ. ಯಾರೋ ಆ ಕಾಲದಲ್ಲಿ ಒಂದು 10 ವರ್ಷಕ್ಕೆ ಮುಂಚೆ ಅಟ್ಲೀಸ್ಟ್ 4 ಜನಕ್ಕೆ ಒಳ್ಳೇದಾಗಲಿ ಅಂತ ಯಾರೋ ದುಡ್ಡು ಇಟ್ಟಿರ್ತಾರೆ. ಬಟ್ ಕಾಲ ನಂತರ ಆ ಜನಾಂಗದವ್ರು ಹೋದ್ಮೇಲೆ ಅಥವಾ ಆ ಪೀಳಿಗೆ ಹೋದ್ಮೇಲೆ ಹೊಸ ಪೀಳಿಗೆಯವ್ರು ಬಂದಿರ್ತಾರೆ. ಒಂದು ಕನ್ನಡದಲ್ಲಿ ಒಂದು ಫೇಮಸ್ ಮಾತಿದೆ, ಮೋಸ ಮಾಡಬೇಕು ಅಂತ ಇದ್ರೆ ಬೇರೆಯವ್ರಿಗೆ ನೋಡೋಕ್ಕಾಗಲ್ಲ, ತನ್ನೋರಿಗೆ ಮೋಸ ಮಾಡಬೇಕು. ಯಾವುದೇ ರೀತಿಲಿ ಕೋಆಪರೇಟಿವ್ ಬ್ಯಾಂಕಲ್ಲಿ ಇದ್ರೂ ಪರವಾಗಿಲ್ಲ, ಕೋಆಪರೇಟಿವ್ ಸೊಸೈಟಿಲಿ ಇದ್ರೆ ದಯವಿಟ್ಟು ಅದನ್ನು 1 ಲಕ್ಷ 2 ಲಕ್ಷ ಮೇಲೆ ದಯವಿಟ್ಟು ಇಡೋಕೆ ಹೋಗ್ಬೇಡಿ. ನಿಮ್ಗೆ ಯಾವುದೇ ರೀತಿಲಿ ನಿಮಗೆ ಸೇಫ್ಟಿ ಇರೋದಿಲ್ಲ, ರಿಸ್ಕು ತುಂಬ ಇರುತ್ತೆ.